ಕಾಲೇಜ್ ರಜೆ ಇದ್ರೆ ಬೆಳಗ್ಗೆ ಯಾಕೋ ನಮ್ಮ ಅಮ್ಮ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ರೆ ಎದೊಳ ಅಂತ ಎದ್ದು ನೀರು ತರೋಕ್ಕೆ ಅನ್ಕೊಂಡ್ರೆ ಇಲ್ಲ ಕಟಿಂಗ್ ಮಾಡಿಸೋ ಬೋಳಿ ಮಗನೆ ಅಂತ ಹಂಗೆ ಒಂದು ಟ್ರಾನ್ಸಿಷನಲ್ಲಿ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡು ದಾರಿಲಿ ಹೋಗ್ಬೇಕಾದ್ರೆ ಹಸುಗಳೆಲ್ಲ ಅಡ್ಡ ಬರ್ತಾಯಿತ್ತು. ಯಾರ ಬೆಳ್ದಾನ ಮಾಡ್ತಾ ಇದ್ರಂತೆ, ನಮ್ಮ ಏರಿಯಾದಲ್ಲೂ ಸ್ವಲ್ಪ ಜಾಸ್ತಿನೇ ಇದೆ ಹಸುಗಳು, ದಾನ ಮಾಡಿ ಅಂತ ಹೇಳ್ತಾ ಕಟಿಂಗ್ ಶಾಪಲ್ಲಿ ಬಂದು ಕುತ್ಕೊಂಡೆ. ಎಂಥ ಸಮಸ್ಯೆ ಬಂದರೂ ಜೀವನದಲ್ಲಿ ಕಟಿಂಗ್ ಮಾಡೋ ಅಣ್ಣವ್ರನ್ನ ಮಾತ್ರ ಎದ್ರಕೊಳಕ್ಕೆ ಹೋಗ್ಬಿಡ್ರಿ. ಯಾಕೆಂದರೆ ನೋಡಿ, ಈ ಸಮಯದಲ್ಲಿ ಅಣ್ಣ ಏನಾರು ಒಂಚೂರು ಹಳೆ ರಿವೆಂಜ್ ತೊಗೋಬೇಕು ಅಂತ ಯೋಚನೆ ಮಾಡಿದ್ರೆ ನಿಮ್ಮ ಸ್ಥಿತಿ ಹೆಂಗಿರುತ್ತೆ ಗೊತ್ತಾ? ಅಲ್ಲ, ನಾ ಇಷ್ಟು ಕಟಿಂಗ್ ಮಾಡಿಸಿದ್ದೀನಿ, ಮನೆಗೆ ಹೋದಾದ್ಮೇಲೆ ನಮ್ಮ ಅಮ್ಮ ಇನ್ನೂ ಅಷ್ಟು ತರಿಸ್ಬೇಕಾಯ್ತು ಅಂತಾರೆ. ಪಕ್ಕ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸು. ಬನ್ನಿ ನೋಡೋಣ ನಮ್ಮ ಅಮ್ಮ ರಿಯಾಕ್ಟ್ ಮಾಡ್ತಾರ ಮಾಡಲ್ವ ಅಂತ. ಪಕ್ಕ ಹೇಳಿದೆ ಅಲ್ವಾ, ನಿಮ್ಮ ಮಂದಿರು ಹಿಂಗೆ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ, ಹಂಗೆ ನಿಮ್ಮ ಅಮ್ಮಂಗೆ ವಿಡಿಯೋ ತೋರಿಸಿ ಅಂತ ಹೇಳ್ತಾ ನಮ್ಮ ಅಮ್ಮ ಗಂಧ ಹಾಕಿದ್ರು. ಸ್ವಲ್ಪ ಕಟಿಂಗ್ ಮಾಡಿಸ್ಕೊ ಬಂದಿದ್ದಕ್ಕೆ ಸ್ನಾನ ಮಾಡ್ಕೊಂಡು ಹಂಗೆ ಹೋಗಿ ಬಾಸ್ ದೇವಸ್ಥಾನದಲ್ಲಿ ಬಾಸ್ ದರ್ಶನ ಮಾಡ್ಕೊಂಡು ಸೀದಾ ಮನೆಗೆ ಬಂದು ದಬ ಹಾಕೊಂಡೆ. ಸಿಗ್ತೀನಿ.